ನಾವು ಕೈ ಹೊಡೆದು 2 ವರ್ಷ ಕೆಲಸ ಮಾಡೋದು ಕಾಂಟ್ರಾಕ್ಟರ್ ಮತ್ತು ಅದ್ರ ಮ್ಯಾಗ ಇಂಜಿನಿಯರ್ಸ್ ಐತೇನ್ರಿ ಅದ್ರ ಮ್ಯಾಗ ನಮ್ಮ ಇಂಜಿನಿಯರ್ಗಳು ಏನು ಮಾಡ್ತಿರ್ತಾರ ಅವ್ರಿಗೆ ಒಂದೊಂದು ವರ್ಷ 2 ವರ್ಷ ಅವ್ನು ಕೆಲಸ ಮಾಡ್ಲಂದ್ರೆ ಅವ್ನು ನೋಟಿಸ್ ಕೊಡಬೇಕು. ಅವ್ನು ತೆಗೆದು ಮತ್ತೆ ಏನು ಮಾಡ್ತಾರ್ರಿ, ಕಾಂಟ್ರಾಕ್ಟ್ ಹಾಕ್ತಾರ ಯಾರ ಹೆಸರು ಮ್ಯಾಗ ಯಾರಿಗೆ ಮಾರ್ಕೋತಾರ. ಈಗ ಇಲ್ಲಿ ಇಂದಿರಾನಗರದಾಗ ನಾ ಕೈ ಹೊಡೆದು 1 ವರ್ಷ ಆಯ್ತು ರೀ. ಅವನು ಹೆಸರು ಹೌದಾ ಸಿದ್ದರಾಯ ಗಾಡಿ ಹೊಡ್ರೆ ಕೊಟ್ಟ ಅವ್ನಿಗೆ 1 ವರ್ಷ ಆದ್ರೂ ಇನ್ನೂ ಕೆಲಸ ಮಾಡಿಲ್ಲ. ಮತ್ತು ಏನು ವ್ಯವಸ್ಥೆ ಜನ ಇಲ್ಲ ನಮ್ಮನ್ನ ಯಾಕೆ ಬಿಡ್ತಾರೆ ಅವ್ರು ನಮಗೆ? ಎಲ್ಲ ವ್ಯವಸ್ಥೆ ಹಂಗಾಗೈತಿ. ಮತ್ತು ಒಂದೊಂದು ವರ್ಷ 2 ವರ್ಷ ಮತ್ತು ಏನು ಮಾಡಿದ್ರಿ, ಮಳೆಗಾಲದಾಗ ಚಾಲು ಮಾಡೋದು ಅಂದ್ರೆ ಲೌಕರ್ ಕೆಡಬೇಕಲ್ಲ. ಅದ ಈ ಸುರ್ಗುಪ್ಪಿ ರೋಡ್ ಹೋಗಿ ನೋಡ್ರಿ, ಸುರ್ಗುಪ್ಪಿ ರೋಡ್ ಫೋಟೋ ಹೊಡೀರಿ. ಅವ ಯಾವಾಗ ಚಾಲು ಮಾಡಿದ, ಅವ ಯಾವಾಗ ನಾ ಗುದ್ದಿ ಪೂಜಾ ಹಾಕಿನಿ. ಇದು ಸತ್ಯಾಂಶ ಐತಿ, ಇದು ಸುಳ್ಳು ಏನ್ರಿ. ನೀವು ಏನ್ರ ಮಾತಾಡಕ್ಕೆ ಹೋಗ್ಬೇಡ್ರಿ, ಸತ್ಯಾಂಶ. ನಾವು ಯಾವಾಗ ಕೈ ಹೊಡೆದು ಯಾವಾಗ ಚಾಲು ಮಾಡಿದ, ಈಗ ಅದ್ರ ಪರಿಸ್ಥಿತಿ ಏನಾಗೈತಿ. ಚಾಲು ಆಗಿ 1 ತಿಂಗಳನ್ಯಾಗ ಅದನ್ನೆಲ್ಲ ಬಾದ್ ಆಗೈತಿ ರೋಡ್. 10 ವರ್ಷ ಹೆಂಗೆ ಹೋಗುದ, ರೊಕ್ಕ ಮಾತ್ರ 4 ಕೋಟಿ ಐತಿ ಅದ. ಮತ್ತು ಆ ಬ್ರಿಡ್ಜ್ ಒಂದು ಕಟ್ಟಾತಾರ ಸಿರುಗುಪ್ಪಿ ಮಧ್ಯದಾಗ, ಉಗಾರ ಸಿರುಗುಪ್ಪಿ ಮಧ್ಯದಾಗ ನೋಡಿದಿರಿ. ಇದು ಬ್ಯಾಸಿಗೆಗೆ ಯಾಕೆ ಚಾಲು ಮಾಡಿಲ್ಲ? ನಂದೆಲ್ಲ ತಗೋರಿದ್ರು ಸ್ಟೇಟ್ಮೆಂಟ. ಯಾಕೆ ಬ್ಯಾಸಿಗೆಗೆ ಯಾಕೆ ಚಾಲು ಮಾಡಲಿಲ್ಲ ರೀ ಗುರುಗಳವ್ರ? ಎಲ್ಲರಿಗೂ ಹೇಳ್ತಾರೆ ನಾನು TV ಮಾಧ್ಯಮದವ್ರು. ಬ್ಯಾಸಿಗೆಗೆ ಯಾಕೆ ಚಾಲು ಮಾಡಿದ್ರೆ, ಈ ಮಳೆಗಾಲದಾಗ ನೀರು ಹೆಂಗೆ ನಿಂತಿದೆ, ಆ ಫೋಟೋ ಹೊಡ್ಕೋರಿ. ಅದನ್ನ ಫೋಟೋ ಹೊಡ್ಕೊಂಡು ಫೋಟೋ ಸಗಟ್ ಪೇಪರ್ದಾಗ ಹಾಕ್ರಿ ಎಲ್ಲ. ಈಗ ನಮ್ಮಲ್ಲಿ ಯಾವಾಗೂ ಬ್ಯಾಸಿಗ್ಯಾಗ ಗಪ್ ಉಂಟದ್ರಿ, ಮಳೆಗಾಲ ಚಾಲು ಹೋದ್ರೆ ಕೆಲಸ ಮಾಡೋದು. ಮಳೆಗಾಲ ಚಾಲು ಹೋದ್ರೆ ಕೆಲಸ ಮಾಡೋದು. ಅದು ಕೆಲಸ ಯಾಕೆ ಉಳಿತೈತಿ? ಅಸ್ಫಾಲ್ಟ್ ಅದು ಹೆಂಗೆ ನಿಲ್ತೈತಿ? ಮತ್ತು ರಾತ್ರಿ ಮೋಟರ್ ಸೈಕಲ್ದವ್ರು 1-2 ಮಂದಿ ಬಿದ್ದರ್ರಿ. ಹೌದ್ರಿ, ಮತ್ತು ಅದು ಬಬರ್ರಿ ಅದನ್ನೆಲ್ಲ ಇವರೆಲ್ಲ. ಮತ್ತು ನಮ್ಮ ಇಂಜಿನಿಯರ್ AEE ಎಜುಕೇಷನ್ ಇಂಜಿನಿಯರ್ ಅವ್ರ ಮ್ಯಾಗ ನಿಯಂತ್ರಣ ಇಲ್ಲೇನ ಮಲಗಿರ್ತಾರೆ ನಮ್ಮ ಇಂಜಿನಿಯರ್ ಮಲಗಿರ್ತಾರು. ನಾನು ನೋಡಪ್ಪ ಸ್ಪಷ್ಟವಾಗಿ ಹೇಳ್ತೀನಿ, ಆ BR ಪಾಟೀಲ್ ಹೇಳಿದಾರಲ್ಲ, ಅದ್ರ ಆಪುತ್ತೆ ನಂದು ಪರಿಸ್ಥಿತಿ ಆಗೈತಿ. BR ಪಾಟೀಲ್ ಹೇಳಿದಾರಿಲ್ಲ, ಏನೇ ಹೇಳ್ತಾರೆ ಅದೇನು ಸುಳ್ಳಲ್ಲ, ಅದು ಕರೆನೇ ಐತೆ. ಅದು ನಂದು ತಗೋರಿ. ಅದನ್ನ ರಾಜು ಕಾಗೆಯವರು BR ಪಾಟೀಲ್ಗೆ ಬೆಂಬಲ ಮತ್ತು ಇದನ್ನ ನಾನು 2 ವರ್ಷ ಆಯ್ತು ಕಾಯಿ ಹೊಡೆದ. ವಿಶೇಷ ಅನುದಾನ ಕೊಟ್ಟರೆ ಇದು ತೋರಿ ಸೀರಿಯಸ್ ಐತಿದಾವ ಇವೆಲ್ಲ. ವಿಶೇಷ ಅನುದಾನ ಮುಖ್ಯಮಂತ್ರಿ ವಿಶೇಷ ಅನುದಾನ 25 ಕೋಟಿ ಕೊಟ್ಟರು. 25 ಕೋಟಿದಲ್ಲಿ 12 ಕೋಟಿ ರೂಪಾಯಿದ ರಸ್ತೆ ತಗೊನಿ, 13 ಕೋಟಿ ರೂಪಾಯಿದ ಸಮುದಾಯ ಭವನ ತಗೊನಿ, 13 ಕೋಟಿ ರೂಪಾಯಿದ 2 ವರ್ಷ ಆಯ್ತು ನಮಗೆ. ಎಂದು ಕೊಟ್ಟಿದ್ದಾರೆ ಅದನ್ನ ಅನುದಾನ, ಎಂದು ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ, ಇದುವರೆಗೆ ವರ್ಕ್ ಆರ್ಡರ್ ಕೊಟ್ಟಿಲ್ಲ. ಯಾಕೆ? 13 ಕೋಟಿ ರೂಪಾಯಿದ ಮುಖ್ಯಮಂತ್ರಿಯ ವಿಶೇಷ ಅನುದಾನದಲ್ಲಿ 72 ಸಮುದಾಯ ಭವನಗಳಿಗೆ ಇನ್ನೂವರೆಗೆ ವರ್ಕ್ ಆರ್ಡರ್ ಕೊಟ್ಟಿಲ್ಲ. 25-30 ಇದೆ. ಈಗ ನನಗೆ ಇವ್ರು ಕೇಳಿ ನಾನು ವಾಲಿಯವರಿಗೆ 25 ಕೊಟ್ಟಿದ್ದೇವ್ರಿಗೆ ಉಳಿತು. ಯಾಕ 2 ವರ್ಷ ಬೇಕು ಒಂದು ಕೆಲಸ ಮಾಡ್ಲಕ್ಕ? ಇದು ಎಲ್ಲ ವ್ಯವಸ್ಥೆ ಅನ್ನೋದೆಲ್ಲ ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಆಡಳಿತ ಸಂಪೂರ್ಣ ವಿಫಲವಾಗಿದೆ. ನನಗೆ ಮನಸ್ಸಿಗೆ ನೋವಾಗಿದೆ. ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ. ನಾನು 2 ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ಟರು ಅದಕ್ಕೇನು ಭಾಳ ಆಶ್ಚರ್ಯ ಇಲ್ಲ. ಸರ್, ವರ್ಕ್ ಆರ್ಡರ್ ಯಾಕೆ ಕೊಡ್ತಾ ಇಲ್ಲ ಸರ್ಕಾರದಿಂದ? ಅದನ್ನ ನಾನು ನಿಮಗೆ ಕೇಳ್ತಾ ಇದ್ದೀನಿ, ಸರ್ಕಾರದವ್ರು ಯಾಕೆ ಕೊಡ್ತಾ ಇಲ್ಲ? 2 ವರ್ಷ ಆಯ್ತು ನಾ ಪ್ರಪೋಸಲ್ ಕೊಟ್ಟ. ಏನು ಸರ್, ಹಣಕ್ಕಾಗಿ ಬೆಡಕೆ ಇಡ್ತಾ ಇದಾರ? ಅದೇನು ದೇವ್ರಿಗೆ ಗೊತ್ತಪ್ಪ. ಈಗ BR ಪಾಟೀಲ್ ಹೇಳ್ತಾ ಇದ್ದಾರೆ ನಮ್ಮಲ್ಲಿ ಹಂಗ ಆಗ್ತಿರ್ಬೇಕು. ಮತ್ತೆ 2 ವರ್ಷ ಕೊಡ್ತಿದ್ರ ಅರ್ಥ ಏನು? ಕಳಪೆ ಕಾಮಗಾರಿ ಆದ ಗುತ್ತಿಗೆದಾರ ಮೇಲೆ ಕ್ರಮ ಆಗ್ತಾ ಇಲ್ಲ ಸರ್. ಕಾಗವಾಡ ಮತಕ್ಷೇತ್ರದಲ್ಲಿ ಬ್ಲಾಕ್ ಲಿಸ್ಟ್ ನಲ್ಲಿ ಹೋಗ್ಬೇಕಂತ ನೇಮ್ ಇದ್ರು ಅಧಿಕಾರಿ ಕೆಲಸನ ಆಗ್ತಾ ಇಲ್ಲ. ಯಾವ ಕಾಂಟ್ರಾಕ್ಟ್ ತಗೊಂಡವ ಇದು 8 ವರ್ಷ ಆಯ್ತು, 1 ವರ್ಷ ಆಯ್ತು ಕೈ ಹೊಡೆದು ಇಲ್ಲೇ. ತಂಗಿ ನೋಡ್ರಿ, ನೀವು ಇದ್ರಿ 1 ವರ್ಷ ಆಯ್ತು ಇಲ್ಲಿ, 1 ವರ್ಷ ಆಯ್ತು ಅವ್ನು ಕೈ ಹೊಡೆದ, ಇನ್ನೂ ಕೆಲಸ ಮಾಡಿಲ್ಲ ಅಂದ್ರೆ ಏನು? ಹೆಣ್ಮಗಳು ತೋರ್ಲೆ ನೋಡೋಣ ಅವ್ರು ಏನದಾರ. ಶಾಸಕರ ಚೀತು ಅದು ಉಳದಾರಲ್ಲ ಅವ್ರು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.